ಪ್ರಿಯ ಸ್ಪರ್ಧಾರ್ಥಿಗಳ ಇಂಡಿಯಾ ಫಾರ್ ಐಸ್ಗೆ ಸ್ವಾಗತ. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟ್ ಅಥವಾ ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರ ಎತ್ತಿನ ಒಂದು ಹೊಳೆ ಯೋಜನೆಗೆ ನೀಡಿದಂತಹ ಒಂದು ಅನುಮತಿಯನ್ನು ನಿರಾಕರಿಸಿ ಕೇಂದ್ರ ಸರ್ಕಾರ ತಡೆಯಾಜ್ಞೆಯನ್ನ ನೀಡಿದೆ. ಅರಣ್ಯ ಭೂಮಿಯ ಒಂದು ಬಳಕೆಯ ಆರೋಪದ ಹಿನ್ನೆಲೆಯಲ್ಲಿ ಕೇಂದ್ರ ಪರಿಸರ ಇಲಾಖೆಯ ಸಲನಾ ಸಮಿತಿ ರಾಜ್ಯ ಸರ್ಕಾರದಿಂದ ಜಂಟಿ ವರದಿಯನ್ನ ಕೇಳಿದೆ. 2027ಕ್ಕೆ ಮುಗಿಯಬೇಕಾಗಿದ್ದಂತಹ ಕಾಮಗಾರಿಗಳು ಸ್ಥಗಿತಗೊಂಡಿದ್ದು ಪರಿಸರದ ಮೇಲೆ ಹಾನಿಯಾಗಿದೆ, ಅಂದ್ರೆ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ ಎಂಬಂತಹ ವರದಿಯನ್ನ ಮಾಡಿದೆ. ಇದರಿಂದಾಗಿ ಎತ್ತಿನಹೊಳೆ ಪ್ರಾಜೆಕ್ಟ್ ತುಂಬಾನೇ ಸುದ್ದಿನಲ್ಲಿತ್ತು. ಇನ್ನು ಈ ಎತ್ತಿನಹೊಳೆ ಯೋಜನೆಯನ್ನ ಪ್ರಾಜೆಕ್ಟ್ ಅನ್ನ ನೋಡೋದಾದ್ರೆ ಇದೊಂದು ಕರ್ನಾಟಕದ ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಆಗಿರುತ್ತೆ. ಎತ್ತಿನಹೊಳೆಯ ಮೂಲಕ ಬಯಲು ಸೀಮೆಗೆ ಕುಡಿಯುವ ನೀರು ಮತ್ತು ಕೆರೆ ತುಂಬಿಸುವ ಒಂದು ಮಹತ್ವಾಕಾಂಕ್ಷೆಯ ಕರ್ನಾಟಕದ ಯೋಜನೆ ಆಗಿರುತ್ತೆ. ಮೊದಲೇ ಹೇಳಿದಾಗೆ ಈ ಯೋಜನೆಗೆ ಎತ್ತಿನಹೊಳೆ ಯೋಜನೆ ಅಂತ ಕರೀತಾರೆ, ಅಥವಾ ಇದಕ್ಕೆ ಮುಂಚೆ ಇದನ್ನ ನೇತ್ರಾವತಿ ಯೋಜನೆ ಅಂತಲೂ ಕೂಡ ಕರೀತಾ ಇದ್ರು. ಆದ್ರೆ ಈ ನೇತ್ರಾವತಿ ತಿರುವು ಯೋಜನೆ ಅನ್ನುವಂಥದ್ದು ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಅನುಮತಿ ದೊರೆಯುವಂಥದ್ದು ಕಷ್ಟ ಆಗುತ್ತೆ, ಅನುಮತಿ ಕೊಡದಲೇ ಇರಬಹುದು ಎಂಬ ಕಾರಣಕ್ಕೆ ಇದನ್ನ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ಅಂತ ಮರುನಾಮಕ ಮಾಡಲಾಗುತ್ತೆ. ಆ ನಂತರದಲ್ಲಿ ಕೇಂದ್ರದಲ್ಲಿದ್ದಂತಹ ವೀರಪ್ಪ ಮೊಯ್ಲಿಯವರು ಅರಣ್ಯ ಸಚಿವರಾಗಿದ್ದಾಗ ಈ ಯೋಜನೆಗೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಅನುಮೋದನೆ ಕೂಡ ಸಿಕ್ಕಿರುತ್ತೆ. ಈ ಎತ್ತಿನಹೊಳೆ ಯೋಜನೆಯ ಮೂಲಕ ಮುಖ್ಯವಾಗಿ ಎತ್ತಿನಹೊಳೆ, ಕಾಡುಮನೆ ಹೊಳೆ, ಕೇರಿ ಹೊಳೆ ಮತ್ತು ಹೊಂಗದ ಹಳ್ಳದಿಂದ ಪ್ರವಾಹದ ನೀರನ್ನ, ಅಂದ್ರೆ ಮಾನ್ಸೂನ್ ಸಮಯದಲ್ಲಿ ಬರುವಂತಹ ಪ್ರವಾಹದ ನೀರನ್ನ ಏತ ನೀರಾವರಿ ಮೂಲಕ ಬಯಲು ಸೀಮೆಯ ಜಿಲ್ಲೆಗಳಿಗೆ ಹರಿಸುವಂತಹ ಒಂದು ಯೋಜನೆ ಆಗಿರುತ್ತೆ. ಈ ಯೋಜನೆಯ ಒಂದು ವೆಚ್ಚ ಬಂದಾಗ ಸುಮಾರು 23,251 ಕೋಟಿ ರೂಪಾಯಿಗಳ ಒಂದು ವೆಚ್ಚವನ್ನ ಹೊಂದಿರುತ್ತೆ. ಅಂಡ್ ಇದರ ಜೊತೆಗೆ ಈ ಒಂದು ಯೋಜನೆಯ ಮೂಲಕ 24.01 ಟಿಎಂಸಿ ನೀರನ್ನ ಮೇಲೆತ್ತುವ ಒಂದು ಯೋಜನೆ ಆಗಿರುತ್ತೆ. ಕರ್ನಾಟಕದ 7 ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ, ಕರ್ನಾಟಕದ 5 ಜಿಲ್ಲೆಗಳ 527 ಕೆರೆಗಳಿಗೆ ನೀರು ಪೂರೈಕೆಯನ್ನ, ಇದರ ಜೊತೆಗೆ 75.59 ಲಕ್ಷ ಜನ ಮತ್ತು ಜಾನುವಾರುಗಳಿಗೆ ನೀರನ್ನ ಒದಗಿಸುವಂತಹ 2027ಕ್ಕೆ ಯೋಜನೆಯನ್ನು ಪೂರ್ಣಗೊಳಿಸುವಂತಹ ಉದ್ದೇಶವನ್ನ ಈ ಎತ್ತಿನಹೊಳೆ ಯೋಜನೆ ಹೊಂದಿತ್ತು. ಆ 7 ಜಿಲ್ಲೆಗಳು ಅಥವಾ 5 ಜಿಲ್ಲೆಗಳ ಕೆರೆಗಳು ನೋಡ್ತಾ ಹೋಗೋಣ. ಕರ್ನಾಟಕದ 7 ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಹಾಸನ ಹಾಗೂ ಚಿಕ್ಕಮಗಳೂರಿನ ಬರಪೀಡಿತ 29 ತಾಲೂಕಿನ 38 ಪಟ್ಟಣ ಪ್ರದೇಶ ಹಾಗೂ 6,657 ಗ್ರಾಮಗಳ ಸುಮಾರು 75.59 ಲಕ್ಷ ಜನರಿಗೆ ಮತ್ತು ಜಾನುವಾರುಗಳಿಗೆ 14.056 ಟಿಎಂಸಿ ಕುಡಿಯುವ ನೀರನ್ನು ಒದಗಿಸುವಂಥದ್ದು ಈ ಯೋಜನೆಯ ಒಂದು ಪ್ರಮುಖ ಉದ್ದೇಶ ಆಗಿರುತ್ತೆ. ಅಂಡ್ ಇದರ ಜೊತೆಗೆ 5 ಜಿಲ್ಲೆಗಳಾದಂತಹ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಹಾಸನ ಮತ್ತು ತುಮಕೂರು ವ್ಯಾಪ್ತಿನಲ್ಲಿ 527 ಕೆರೆಗಳಿಗೆ 9.953 ಟಿಎಂಸಿ ಪ್ರಮಾಣದ ನೀರನ್ನ ಕೆರೆಗೆ ತುಂಬಿಸುವಂತಹ ಒಂದು ಮಹತ್ವದ ಯೋಜನೆ ಇದಾಗಿರುತ್ತೆ. ಸೊ ಮೊದಲೇ ಹೇಳಿದ ಹಾಗೆ ಈ ಒಂದು ಯೋಜನೆಯನ್ನ ನೇತ್ರಾವತಿ ನದಿ ತಿರುವು ಯೋಜನೆ ಅಂತ ಮೊದಲು ಕರೆಯಲಾಗಿತ್ತು. ಬಟ್ ಆ ನಂತರದಲ್ಲಿ ಅದನ್ನ ನೇತ್ರಾವತಿ ನದಿಯ ಉಪನದಿಗಳಾದಂತಹ ಈ ಒಂದು ಎತ್ತಿನಹೊಳೆ ಅಥವಾ ಈ ಹೆಸರನ್ನ ಕೂಡ ಮರುನಾಮಕರಣ ಮಾಡಲಾಗಿರುತ್ತೆ. ಈ ಎತ್ತಿನಹೊಳೆ ಯೋಜನೆಯ ಒಂದು ಪ್ರಮುಖ ಫಲಾನುಭವಿ ಜಿಲ್ಲೆಗಳು ಯಾವ್ಯಾವು ಅಂತ ನೋಡ್ತಾ ಅಂದಾಗ ಚಿಕ್ಕಮಗಳೂರು, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಮತ್ತು ರಾಮನಗರ. ಸೊ ಇದಿಷ್ಟು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಅಂದ್ರೆ ಕರ್ನಾಟಕದ ಪಶ್ಚಿಮ ಘಟ್ಟದ ಈ ನದಿ ನೀರನ್ನ ಬಯಲು ಸೀಮೆಗೆ ಅಥವಾ ಪೂರ್ವದ ನಾಡಿಗೆ ಹೇಗೆ ಹರಿಸಲಾಗುತ್ತೆ ಅಂತ ನೋಡ್ತಾ ಬಂದಾಗ ಕರ್ನಾಟಕ ರಾಜ್ಯ ಜಲಸಂಪನ್ಮೂಲ ಇಲಾಖೆ ಮತ್ತು ವಿಶ್ವೇಶ್ವರಯ್ಯ ಜಲ ನಿಗಮ ರೂಪಿಸಿರುವಂತಹ ಈ ಎತ್ತಿನಹೊಳೆ ಯೋಜನೆಯಡಿ ನೇತ್ರಾವತಿ ನದಿಯ ಉಪನದಿಗಳಾದಂತಹ ಹೊಂಗದ ಹಳ್ಳ ಅಲ್ಲಿ 1, ಎತ್ತಿನಹೊಳೆಯಲ್ಲಿ 4, ಕಾಡುಮನೆ ಹೊಳೆಯಲ್ಲಿ 2 ಮತ್ತು ಕೇರಿ ಹೊಳೆಯಲ್ಲಿ 2 ಚೆಕ್ ಡ್ಯಾಂಗಳನ್ನ ಸೇರಿ ಒಟ್ಟು 8 ಚೆಕ್ ಡ್ಯಾಂಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಈ ಚೆಕ್ ಡ್ಯಾಂಗಳಿಂದ ನೀರನ್ನ ಪೈಪ್ಲೈನ್ಗಳ ಮೂಲಕ ಎತ್ತಿನಹೊಳೆ, ಹೆಬ್ಬನಹಳ್ಳ ಮತ್ತು ದೊಡ್ಡನಾಗರ ಪಂಪಿಂಗ್ ಸ್ಟೇಷನ್ಗಳಿಗೆ ನೀರನ್ನ ಹರಿಸಲಾಗತ್ತೆ.
ಮತ್ತೊಮ್ಮೆ ಹೇಳೋದಾದ್ರೆ ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಇಲಾಖೆಯ ಅಂಡರ್ನಲ್ಲಿ ಬರುವಂತಹ ವಿಶ್ವೇಶ್ವರಯ್ಯ ಜಲ ನಿಗಮ ರೂಪಿಸಿರುವಂತಹ ಈ ಎತ್ತಿನ ಯೋಜನೆ ಅಡಿನಲ್ಲಿ ನೇತ್ರಾವತಿ ನದಿಯ ಉಪನದಿಗಳಾದಂತಹ ಒಂಗಡ ಹಳ್ಳಕ್ಕೆ 1 ಚೆಕ್ ಡ್ಯಾಮ್, ಎತ್ತಿನ ಹೊಳೆನಲ್ಲಿ 4 ಚೆಕ್ ಡ್ಯಾಮ್, ಕಾಡುಮನೆ ಹೊಳೆಯಲ್ಲಿ 2 ಚೆಕ್ ಡ್ಯಾಮ್ ಮತ್ತು ಕೇರಿ ಹೊಳೆಯಲ್ಲಿ 2 ಚೆಕ್ ಡ್ಯಾಮ್ಗಳು ಸೇರಿದಂತೆ ಒಟ್ಟು 8 ಚೆಕ್ ಡ್ಯಾಮ್ಗಳ ನಿರ್ಮಾಣವನ್ನ ಮಾಡುವಂಥದ್ದು ಆಲ್ರೆಡಿ ಇದನ್ನ ಪೂರ್ಣಗೊಂಡಿದೆ. ಈ ಚೆಕ್ ಡ್ಯಾಮ್ಗಳಲ್ಲಿ ನಿಂತಹ ಅಥವಾ ಸಂಗ್ರಹಣ ಆದಂತಹ ನೀರನ್ನ ಪೈಪ್ಲೈನ್ಗಳ ಮೂಲಕ ಎತ್ತಿನ ಹೊಳೆ, ಹೆಬ್ಬನಹಳ್ಳ ಮತ್ತು ದೊಡ್ಡನಾಗರ ಪಂಪಿಂಗ್ ಸ್ಟೇಷನ್ಗಳಿಗೆ ನೀರನ್ನ ಹರಿಸಲಾಗುತ್ತೆ. ಈ 3 ಪಂಪಿಂಗ್ ಸ್ಟೇಷನ್ ಇಂದ ಹರುವನಹಳ್ಳಿ ವಿತರಣಾ ತೊಟ್ಟಿಗೆ ನೀರನ್ನ ತುಂಬಿಸಲಾಗತ್ತೆ. ಈ ಹರುವನಹಳ್ಳಿ ವಿತರಣಾ ತೊಟ್ಟಿಯಿಂದ ಗುರುತ್ವಾಕರ್ಷಣೆಯಿಂದ 274 ಕಿಲೋಮೀಟರ್ ತೆರೆದ ನಾಲೆ ಮೂಲಕ ಅಥವಾ ಕೆನಾಲ್ ಮೂಲಕ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬೈರಗೊಂಡ್ಲು ಬಳಿ ಇರುವಂತಹ ಜಲಾಶಯಕ್ಕೆ ನೀರನ್ನ ಹರಿಸಲಾಗತ್ತೆ. 5.7 TMC ಸಂಗ್ರಹಣಾ ಸಾಮರ್ಥ್ಯದ ಈ ಒಂದು ಜಲಾಶಯದಿಂದ ನೀರನ್ನ ಕುಂದಣ ಎಂಬಲ್ಲಿ ಮತ್ತೆ 70ರಿಂದ 80 ಮೀಟರ್ ಮೇಲೆತ್ತಲಾಗತ್ತೆ, ಅಂದ್ರೆ ಮೇಲಕ್ಕೆ ಎತ್ತಬೇಕಾಗತ್ತೆ. ಸೊ ಅಲ್ಲಿಂದ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯ ಕೆರೆಗಳಿಗೆ ಪೈಪ್ಲೈನ್ ಮೂಲಕ ನೀರನ್ನ ಹರಿಸಲಾಗತ್ತೆ. ನೀರೆತ್ತೋದಿಕ್ಕೆ ಈ ಒಂದು ಏನು ಬಯಲುಸೀಮೆಗೆ ನೀರನ್ನ ಎತ್ತುವಂತಹ ಪ್ರೋಸೆಸ್ ಇದೆ, ಈ ನೀರೆತ್ತಲು ಒಟ್ಟು ಸುಮಾರು 274.65 ಮೆಗಾವ್ಯಾಟ್ ವಿದ್ಯುತ್ನ ಅಗತ್ಯ ಇರುತ್ತೆ. ಈಗಾಗಲೇ ದೊಡ್ಡನಾಗರ ಬಳಿ ವಿದ್ಯುತ್ ವಿತರಣಾ ಉಪಕೇಂದ್ರದ ನಿರ್ಮಾಣವನ್ನು ಕೂಡ ಪೂರ್ಣಗೊಂಡಿದೆ. ಇನ್ನು ಈ ಯೋಜನೆಗೆ ಬೇಕಾಗಿರುವಂತಹ ಭೂಮಿಯ ಒಂದು ಅವಶ್ಯಕತೆಯನ್ನು ನೋಡೋದಾದ್ರೆ ಯೋಜನೆಗೆ ಒಟ್ಟಾರೆಯಾಗಿ 12,702.46 ಎಕರೆ ಭೂಮಿಯಷ್ಟು ಅಗತ್ಯವನ್ನ ಹೊಂದಿದೆ. ಅಂದ್ರೆ ಎತ್ತಿನ ಹೊಳೆ ಯೋಜನಾ ಪ್ರದೇಶದಲ್ಲಿ 574 ಎಕರೆ ಅಂಡ್ ಅಲ್ಲಿಂದ ಭೈರಗೊಂಡ್ಲು ಜಲಾಶಯಕ್ಕೆ ನಿರ್ಮಾಣದಲ್ಲಿ 5,474 ಎಕರೆ, ಮುಖ್ಯ ನಾಲೆಗೆ 5,575 ಎಕರೆ, ರಾಮನಗರ ಫೀಡರ್ಗೆ 127 ಎಕರೆ, ಗೌರಿಬಿದನೂರು ಫೀಡರ್ಗೆ 155 ಎಕರೆ, ಕೋಲಾರ ಫೀಡರ್ಗೆ 252 ಎಕರೆ, ಶ್ರೀನಿವಾಸಪುರ ಫೀಡರ್ಗೆ 306 ಎಕರೆ ಮತ್ತು ಮಧುಗಿರಿಯ ಒಂದು ಫೀಡರ್ಗೆ 234 ಎಕರೆಗಳ ಒಂದು ಭೂಮಿಯನ್ನ ಬೇಕಾಗುತ್ತೆ. ಒಟ್ಟಾರೆಯಾಗಿ 12,702 ಎಕರೆಯಷ್ಟು ಭೂಮಿಯನ್ನ ಈ ಒಂದು ಎತ್ತಿನ ಹೊಳೆ ಯೋಜನೆ ಪೂರ್ಣಗೊಳಿಸೋದಕ್ಕೆ ಬೇಕಾಗಿರುವಂತಹ ಭೂಮಿ ಆಗಿರುತ್ತೆ. ಯೋಜನಾ ವೆಚ್ಚ ಅಂದ್ರೆ ಎತ್ತಿನ ಹೊಳೆ ಯೋಜನೆಯ ಒಂದು ಯೋಜನಾ ವೆಚ್ಚವನ್ನ ನೋಡೋದಾದ್ರೆ 2012ರಲ್ಲಿ ಈ ಯೋಜನೆಗೆ ಆಗ ಕೇವಲ 8,323 ರೂಪಾಯಿಗಳಿರ್ತದೆ. ಆ ನಂತರದಲ್ಲಿ 2014ಕ್ಕೆ ಬಂದಾಗ ಯೋಜನೆ ವೆಚ್ಚವನ್ನ ಪರಿಷ್ಕರಣೆ ಮಾಡಲಾಗುತ್ತೆ. ಆ ಪರಿಷ್ಕರಣೆಗೊಂಡಂತಹ ಸಮಯದಲ್ಲಿ 12,912 ಕೋಟಿ ರೂಪಾಯಿಗಳಿಗೆ ದಾಟುತ್ತೆ. ಈಗ ಇತ್ತೀಚಿನ 2020 ಪರಿಷ್ಕೃತ ವೆಚ್ಚವನ್ನ ನೋಡೋದಾದ್ರೆ 23,252 ಕೋಟಿ ರೂಪಾಯಿಗಳಷ್ಟು ಯೋಜನಾ ವೆಚ್ಚವನ್ನ ಆಲ್ರೆಡಿ ಪರಿಷ್ಕೃತವನ್ನ ಮಾಡಲಾಗಿದೆ ಅನ್ನುವಂಥದ್ದು. ಜೂನ್ 2025 ಅಂತ್ಯಕ್ಕೆ ಯೋಜನೆ ಕಾಮಗಾರಿಗಳಿಗಾಗಿ ಸುಮಾರು ಆಲ್ರೆಡಿ 17,147 ಕೋಟಿ ವೆಚ್ಚವನ್ನ ಮಾಡಲಾಗಿದೆ. ಈ ಪೈಕಿ 2,669 ಕೋಟಿ ರುಗಳನ್ನ ಭೂ ಸ್ವಾಧೀನ ಮತ್ತು ಸ್ಥಾಪನೆ ಉದ್ದೇಶಗಳಿಗಾಗಿ ಖರ್ಚಾಗಿದೆ ಅನ್ನುವಂಥದ್ದು ಕೂಡ ನಾವು ಬರುತ್ತೆ. ಅಂಡ್ ಕೆಲವು ಸಲ ಈ ಯೋಜನೆಗೆ ತುಂಬಾ ವಿರೋಧವನ್ನು ಕೂಡ ಮಾಡಲಾಗಿರುತ್ತೆ. ಅಂದ್ರೆ ನಿಮ್ಗೆ ಪಶ್ಚಿಮ ಘಟ್ಟಗಳಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶರಾವತಿ ನದಿ ಆಗಿರ್ಬೋದು ಅಥವಾ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಎತ್ತಿನ ಹೊಳೆ ಪ್ರಾಜೆಕ್ಟ್ ಆಗಿರ್ಬೋದು, ಇದಕ್ಕೆಲ್ಲರೂ ಕೂಡ ಹೆಚ್ಚಿನ ಜನ ವಿರೋಧವನ್ನ, ಅಲ್ಲಿಯವರ ಒಂದು ನೇಟಿವ್ ಜನರೇ ಕೂಡ ವಿರೋಧವನ್ನ ಮಾಡ್ತಾ ಬಂದಿದ್ದಾರೆ. ಅದಕ್ಕಿರುವ ಮುಖ್ಯ ಕಾರಣಗಳು ಏನೇನು, ಯೋಜನೆಗಿರುವಂತಹ ವಿರೋಧಗಳು ಏನೇನು ಅಂತ ನೋಡ್ತಾ ಬಂದಾಗ ಯೋಜನೆ ಕಾಮಗಾರಿ ಏನಿದೆಯಲ್ಲ, ಈ ಎತ್ತಿನ ಹೊಳೆ ಯೋಜನೆ ಕಾಮಗಾರಿ ಪ್ರಮುಖವಾಗಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹಾದು ಹೋಗುವಂತಹ ನದಿಗಳು ಏನಿದೆ ಆ ನದಿಗಳನ್ನ ಬಳಸ್ಕೊಳ್ಳೋದ್ರಿಂದಾಗಿ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ನಿಸರ್ಗದಲ್ಲಿ ನೈಸರ್ಗಿಕವಾಗಿ ಹರಿಯುವಂತಹ ನದಿಗಳನ್ನ, ಆ ನದಿ ತಿರುವುಗಳನ್ನ ನಾವು ಅಡ್ಡಪಡಿಸಿ ನಮಗೆ ಬೇಕಾದಂತೆ ಹರಿಸ್ಕೊಳ್ಳೋದು ತುಂಬಾನೇ ಸಮಸ್ಯೆ ಆಗಿರುತ್ತೆ. ಅದರಿಂದ ಮುಂದೆ ಅನೇಕ ಸಮಸ್ಯೆಗಳು ಉದ್ಭವಿಸಬಹುದು ಅಥವಾ ಪರಿಸರದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನ ಬೀರಬಹುದು ಅನ್ನುವಂಥದ್ದು. ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಕರಿತೀವಿ. ಅಂದ್ರೆ ಎಕೋ ಸೆನ್ಸಿಟಿವ್ ಝೋನ್ಸ್ ಅಥವಾ ಎಕೋ ಸೆನ್ಸಿಟಿವ್ ಪ್ಲೇಸಸ್ ಅಂತ ನಾವು ಕರೆಯುವಂತಹ ಈ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ
ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡೋದ್ರಿಂದಾಗಿ ಅರಣ್ಯಕ್ಕೆ ಭಾರಿ ಹಾನಿ ಆಗತ್ತೆ ಅನ್ನುವಂಥದ್ದು ಕೂಡ ಪರಿಸರವಾದಿಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಕರಾವಳಿ ಭಾಗದ ಜನರ ಪ್ರಮುಖ ನದಿ ಮೂಲವಾದಂತಹ ನೇತ್ರಾವತಿ ನದಿ ತಿರುವಿನಿಂದ ದಕ್ಷಿಣ ಕನ್ನಡ ಭಾಗಕ್ಕೆ ಕುಡಿಯುವ ನೀರಿನ ಕೊರತೆ ಮುಂದೆ ಉಂಟಾಗಬಹುದು, ನದಿ ಮೂಲಗಳು ಬತ್ತಿ ಹೋಗ್ಬೋದು ಅನ್ನುವಂತಹ ಮನೋಭಾವ ಅಥವಾ ಭಯ ಕೂಡ ಕರಾವಳಿ ಭಾಗದ ಜನರಲ್ಲಿ ಇದೆ. ಇನ್ನು ಬೆಂಗಳೂರಿನ ರಾಷ್ಟ್ರೀಯ ವಿಜ್ಞಾನ ಪರಿಸರ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾದಂತಹ ಡಾಕ್ಟರ್ ಟಿ.ವಿ. ರಾಮಚಂದ್ರ ಅವರು ಗುಂಡ್ಯ ಮತ್ತು ಎತ್ತಿನಹೊಳೆ ಪ್ರದೇಶದ ಅಧ್ಯಯನವನ್ನು ನಡೆಸಿ ಈ ಯೋಜನೆ ತುಂಬಾ ಅವೈಜ್ಞಾನಿಕವಾಗಿದೆ ಮತ್ತು ಪರಿಸರದ ಮೇಲೆ ಮಾರಕ ಪರಿಣಾಮಗಳನ್ನ ಬೀರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ. ಇದಲ್ಲದೆ ಖ್ಯಾತ ಪರಿಸರ ವಿಜ್ಞಾನಿಯಾದಂತಹ ಡಾಕ್ಟರ್ ಮಾಧವ್ ಗಾಡ್ಗೀಳ್ ಅವರು ಕೂಡ ತಮ್ಮ ಅಧ್ಯಕ್ಷತೆಯಲ್ಲಿ ನೇಮಕವಾಗಿದ್ದಂತಹ ಪಶ್ಚಿಮ ಘಟ್ಟ ಪರಿಣಿತರ ಸಮಿತಿಯಲ್ಲೂ ಸಹ ಈ ಯೋಜನೆಗಳ ಒಂದು ಮಾರಕ ಪರಿಣಾಮವನ್ನು ಕೂಡ ಎತ್ತಿ ತೋರಿಸಿದ್ರು. ಇದರ ಜೊತೆಗೆ ಪರಿಸರ ನಾಶ, ತಾಂತ್ರಿಕ ಸಮಸ್ಯೆ ಸೇರಿ ವಿವಿಧ ಅಡ್ಡಿ ಆತಂಕಗಳಿಂದಾಗಿ ಈ ಯೋಜನೆಯ ಜಾರಿ ವಿಳಂಬ ಆಗ್ತಾನೇ ಬಂದಿದೆ. ಎತ್ತಿನಹೊಳೆ ಯೋಜನೆಯ ಒಂದು ಜಲನಯ ಪ್ರದೇಶದಲ್ಲಿ ನೀರಿನ ಲಭ್ಯತೆಯ ಕೊರತೆಯ ಒಂದು ಯೋಜನೆ ದೀರ್ಘಕಾಲಿಕ ಕಾರ್ಯಸಾಧು ಬಗ್ಗೆ ಅನುಮಾನ ಮೂಡಿಸಿದೆ. ನಾವು ಏನ್ ಎತ್ತಿನಹೊಳೆ ಯೋಜನೆ ಮಾಡ್ತಾ ಇದೀವಿ, ಮಾನ್ಸೂನ್ ಸಮಯದಲ್ಲಿ ಹೆಚ್ಚಿನ ಮಳೆಯಿಂದ ಉಂಟಾಗುವಂತಹ ಪ್ರವಾಹದ ನೀರನ್ನ ಬೇರೆ ಕಡೆಗೆ ಹರಿಸುವಂಥದ್ದು. ಅಕಸ್ಮಾತ್ ಪ್ರವಾಹ ಬರ್ಲಿಲ್ಲ ಅಥವಾ ಮಾನ್ಸೂನ್ ಮಳೆ ಚೆನ್ನಾಗಿ ಆಗ್ಲಿಲ್ಲ ಅಂತ ಸಮಯದಲ್ಲಿ ನೀರನ್ನ ಎಲ್ಲಿಂದ ತರುವಂಥದ್ದು, ನದಿಯನ್ನ ನಾವು ಬೇರೆ ಕಡೆ ಅಡ್ಡ ತಿರುವು ಮಾಡೋದ್ರಿಂದಾಗಿ ಮೂಲ ನದಿ ಹರಿವಿಗೆ ಸಮಸ್ಯೆ ಆಗಬಹುದು, ಪರಿಣಾಮ ಬೀರಬಹುದು ಅನ್ನುವಂತಹ ಒಂದು ಅನುಮಾನಗಳು ಕೂಡ ಇದ್ದಾವೆ. ಅವೈಜ್ಞಾನಿಕವಾದಂತಹ ಕಾಲ್ಪನಿಕ ನೀರಿನ ಲಭ್ಯತೆಯ ಅಂಕಿ ಅಂಶಗಳ ಆಧಾರದಲ್ಲಿ ಯೋಜನೆಯನ್ನ ಜಾರಿಗೊಳಿಸ್ತಾ ಇದ್ದಾರೆ ಅಂತ ಪರಿಸರವಾದಿಗಳು ದೂರನ್ನ ಅಥವಾ ಆರೋಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಎತ್ತಿನಹೊಳೆ ಯೋಜನೆ ಅಡಿ 172 ಚದುರ ಕಿಲೋಮೀಟರ್ ವ್ಯಾಪ್ತಿಯ ಪಶ್ಚಿಮ ಘಟ್ಟದ ಜಲನಯ ಪ್ರದೇಶದಲ್ಲಿ ಅಂದಾಜಿಸಿರುವಂತಹ ಒಟ್ಟು 34.26 ಟಿಎಂಸಿ ನೀರಿನ ಲಭ್ಯತೆಯ ಪೈಕಿ ಕೇವಲ 24 ಟಿಎಂಸಿ ಮಾತ್ರ ಯೋಜನೆಗೆ ತಿಳಿಸಬಹುದಾದ ನೀರು ಅಂತ ಪರಿಗಣಿಸಲಾಗಿದೆ. ಇವೆಲ್ಲದರ ಜೊತೆಗೆ ಇತ್ತೀಚೆಗೆ ಅರಣ್ಯ ಭೂಮಿಯನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಅಂದ್ರೆ ಈ ಯೋಜನೆಗೆ ಅರಣ್ಯ ಭೂಮಿಯನ್ನ ಬಳಸ್ಕೋತಾ ಇದ್ದಾರೆ. ಯಾಕಂತಂದ್ರೆ ಅರಣ್ಯ ಬಳಕೆಯನ್ನ ಪರಿಸರ ಇಲಾಖೆಯಿಂದ ಅಥವಾ ಪರಿಸರ ಸಚಿವಾಲಯದಿಂದ ಪರ್ಮಿಷನ್ ತೆಗೆದುಕೊಳ್ತಾರೆ ಯಾವುದೇ ರೀತಿಗೂ ಯಾವುದೇ ಕಾರಣಕ್ಕೂ ಕೂಡ ಬಳಸ್ಕೊಳ್ಳೋ ಹಾಗಿಲ್ಲ. ಆದರೆ ಈ ಯೋಜನೆ ಅಡಿ ಕೇಂದ್ರ ಸರ್ಕಾರದ ಈ ಒಂದು ಎತ್ತಿನಹೊಳೆ ಯೋಜನೆ ಅಡಿ ರಾಜ್ಯ ಸರ್ಕಾರ ಅರಣ್ಯ ಭೂಮಿಗಳನ್ನ ಯಾವುದೇ ಒಂದು ಅನುಮತಿ ಇಲ್ಲದೆ ಬಳಸ್ಕೋತಾ ಇದ್ದಾರೆ ಅನ್ನುವಂತಹ ಒಂದು ದೂರಿನ ಮೇರೆಗೆ ಕೇಂದ್ರ ಸರ್ಕಾರ ತಡೆಯಾಜ್ಞೆಯನ್ನು ತಂದಿದೆ ಅನ್ನುವಂಥದ್ದು ಕೂಡ ನಾವು ಇದಿಷ್ಟು ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನೀವು ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.